ಸೊ ಇನ್ನ ಮನೆಯಿಂದ ಈಗ ನೀವು ಹೊರಗೆ ಬಂದಿದ್ದೀರಾ, ಹೊರಗಡೆ ನೋಡ್ತಿರ್ತೀರಾ ನೀವೀಗ ಕಮೆಂಟ್ಸಲ್ಲಿ ಆಗಿರ್ಬೋದು, ಟ್ರೋಲ್ ಪೇಜಸ್, ಮೀಮ್ ಪೇಜಸಲ್ಲಿ ಆಗಿರ್ಬೋದು, ಒಬ್ಬೊಬ್ರಿಗೂ ಕೂಡ ಒಂದಷ್ಟು ಫ್ಯಾನ್ ಪೇಜಸ್ ಇದೆ ಆ್ಯಂಡ್ ಒಬ್ಬೊಬ್ರಿಗೂ ಕೂಡ ಅಷ್ಟೇ ಒಂದು ಫ್ಯಾನ್ ಫಾಲೋಯಿಂಗ್ ಬಂದಿದೆ. ಸೊ ಹೊರಗೆ ಬಂದ ತಕ್ಷಣ ನಿಮಗೆ ಆಶ್ಚರ್ಯ ಆದಂಥದ್ದು ಅಂದರೆ ಇಷ್ಟೊಂದು ಸ್ಟ್ರಾಂಗ್ ಫ್ಯಾನ್ಸ್ ಇದ್ದಾರೆ ಇವ್ರಿಗೆ ಅಂತ ಅನಿಸಿದ್ದು ಯಾರ ಬಗ್ಗೆ? ಸಂಗೀತ ಅವ್ರ ಬಗ್ಗೆ ನನಗೆ ತುಂಬಾ ಶಾಕ್ ಅನಿಸ್ಬಿಡ್ತು. ಯಾಕಂದರೆ ಕೆಲವೊಂದು ವಿಚಾರಗಳು ನನಗೆ ಗೊತ್ತಾಯಿತು. ಸಂಗೀತ ಅವ್ರ ಫ್ಯಾನ್ಸ್ ಅವರು ತುಂಬ ವೈಲೆಂಟ್ ಆಗಿದ್ದಾರೆ. ವಿನಯ್ ಅವ್ರ ಬಗ್ಗೆ, ಅವ್ರ ಅಗೇನ್ಸ್ಟ್ ಯಾರು ಹೋಗ್ತಾರೆ ಅವ್ರ ಬಗ್ಗೆ ತುಂಬಾ ವೈಲೆಂಟ್ ಆಗಿದ್ದಾರೆ. ನಾನು ಮಾತಾಡಬೇಕಾದ್ರೂ ತುಂಬ ಸಂಗೀತ ಫ್ಯಾನ್ಸ್ ನನಗೆ ಸಪೋರ್ಟಾಗಿ ಮಾತಾಡಿದ್ದಾರೆ ಕೂಡ, ಇವಾಗ ಮಾತಾಡ್ತಿದ್ದಾರೆ ಅವರೆಲ್ಲ. ಬಟ್ ಅವರು ಸಂಗೀತ ಬಗ್ಗೆ ಹೆಂಗಿದ್ದಾರೆ, ಅವರು ಚೆನ್ನಾಗಿದ್ದಾರೆ ಹೇಳಿ ನಮಗೆ ಪ್ಲೀಸ್, ಅವ್ರು ಹೆಂಗಿದ್ದಾರೆ ನೋಡ್ತಾ ಇದ್ರು ಅವ್ರು ನನ್ನ ಹತ್ರ ಕೇಳ್ತಾ ಇದ್ದಾರೆ. ಸೊ ನನಗೆ ಅದು ತುಂಬಾ ಅಂದರೆ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಸಂಗೀತ ಫ್ಯಾನ್ ಬೇಸು ತುಂಬಾ ನನಗೆ ಅನಿಸ್ತು. ಆಮೇಲೆ ತನೀಶ್ ಅವ್ರದ್ದೊಂದು ಇನ್ಸಿಡೆಂಟ್ ಎಲ್ಲೋ ನಾನು ಹೋಗ್ಬೇಕಾದ್ರೆ ನೋಡಿದೆ. ಸೊ ತನೀಶ್ ಅವ್ರಿಗೂ ಸಖತ್ ಫ್ಯಾನ್ ಬೇಸ್ ಇದ್ದಾರೆ ಹೊರಗಡೆಯಿಂದ. ಇದೆಲ್ಲ ಆಮೇಲೆ ನಂಗೆ ಗೊತ್ತಾಗಿದ್ದು, ಗಾಡ್ ಯಾವ ಲೆವೆಲಲ್ಲಿ ನಡೀತಾ ಇದೆ ಈ ಶೋ ಅಂತ. ಬಟ್ ಇನ್ನೊಂದು ವಿಚಾರ ಖುಷಿಯಾಗಿದ್ದು ಏನಂದರೆ ನನಗೆ ಯಾರೆಲ್ಲ ಮಾತಾಡೋಕ್ಕೆ ಬಂದರು, ನಾನು ನಿನ್ನೆ ಎಲ್ಲೋ ಹೊರಗಡೆ ಹೋದೆ, ಎಲ್ಲರೂ ಹೇಳಕ್ಕೆ ಸ್ಟಾರ್ಟ್ ಮಾಡಿದರು ನನಗೆ ಎಲ್ಲ ರೀತಿಯಲ್ಲೂ ನನಗೆ ನಿಮ್ಮ ಬಗ್ಗೆ ಪಾಸಿಟಿವ್ ಇದೆ ಎಲ್ಲ ರೀತಿಯಲ್ಲೂ. ಕೆಲವರು ಹೇಳಿದ್ರು ಯಾಕೆ ನೀವು ವಾಯ್ಸ್ ಔಟ್ ಮಾಡ್ತಾ ಇರಲಿಲ್ಲ ಇನಿಷಿಯಲಿ, ತುಂಬ ಟೈಮ್ ಯಾಕೆ ತೊಗೊಂಡ್ರಿ, ಇಲ್ಲಾಂದರೆ ನಮಗೆ ನಿಮ್ಮನ್ನೇ ಇದು ಮಾಡ್ಬೋದಾಗಿತ್ತು, ವೈಲ್ಡ್ ಕಾರ್ಡ್ ಯಾಕೆ ಬಂದ್ರಿ ಅದು ಇದೊಂದು. ಬಟ್ ತುಂಬ ಪಾಸಿಟಿವ್ ಆಗೇ ಮಾತಾಡಿದರು. ನೀವು ನಿಮ್ಮ ಆರ ಖುಷಿ ಆಯಿತು, ನಿಮ್ಮ ಪರ್ಸ್ನಾಲಿಟಿ ಖುಷಿ ಆಯಿತು, ಕ್ಯಾರೆಕ್ಟರ್ ನಿಮ್ಮ ಜನರ ಮನಸ್ಸು ಗೆದ್ದಿದ್ದೀರಾ, ಕರ್ನಾಟಕ ಜನ ಮನಸ್ಸು ಗೆದ್ದಿದ್ದೀರಾ ಅಂತ ಅದು ಹೇಳಕ್ಕೆ ಖುಷಿ ಆಯಿತು. ಹೌದು.